ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ನಿನ್ನೆ ಅಂದರೆ ಹೋದ ಬಾರಿ ನೋಡಿದಾಗ ಹಲವಾರು ವ್ಯಾಖ್ಯಾನದ ವೈಶಿಷ್ಟ್ಯಗಳನ್ನು ನೋಡಿದೆವು. ನಿರ್ಣಯ ಚಂದ್ರಿಕೆಯ ವೈಶಿಷ್ಟ್ಯಗಳನ್ನು ನೋಡಿದೆವು. ಈಗ ಮೂಲವನ್ನು ನೋಡಲಿದ್ದೇವೆ. ಮಧ್ವಾಚಾರ್ಯರ ಮಾತು. ನಾವೇದವಿನ್ಮನುತೇದಂ ಬೃಹಂತಂ ಸರ್ವಾನುಭುಮಾತ್ಮಾನಂ ಸಾಂಪರಾಯೇ ಇತಿ ಶ್ರುತಿ. ದೇವರನ್ನು ತಿಳಿಯುವಲ್ಲಿ ಒಂದೇ ಒಂದು ದಾರಿ, ಅದು ವೇದ. ಅವೇದವಿತ್, ವೇದವನ್ನು ತಿಳಿಯದವ ಸರ್ವಾನುಭುಂ, ಎಲ್ಲವನ್ನ ಅನುಭವಿಸಬಲ್ಲ, ಬೃಹಂತಂ ಹಿರಿಯನಾದ, ಆತ್ಮಾನಂ ನಾರಾಯಣನನ್ನು ನ ಮನುತೆ ತಿಳಿಯುವುದಿಲ್ಲ. ವೇದವನ್ನು ತಿಳಿಯದವ ದೇವರನ್ನು ತಿಳಿಯಲಾರ. ದೇವರನ್ನು ಯಾಕೆ ತಿಳಿಯಬೇಕು? ಸಂಪರಾಯೆ. ಸಂಪರಾಯ ಅಂದರೆ ಮೋಕ್ಷಕ್ಕಾಗಿ ದೇವರನ್ನು ತಿಳಿಯುವಲ್ಲಿ ವೇದದ ಅವಶ್ಯಕತೆ ಇದೆ, ವೇದದ ಅನಿವಾರ್ಯತೆ ಇದೆ. ಇನ್ನು ಕಠೋಪನಿಷತ್ತು, ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಇತಿ ಚ. ಯೇಷಾ ಮತಿ, ಈ ಬುದ್ಧಿ ಏನಿದೆ, ತರ್ಕೇಣ ನ ಆಪನೇಯ, ದೇವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ತರ್ಕದಿಂದ ಸಾಧ್ಯವಿಲ್ಲ. ಅಂದರೆ ದೇವರಿದ್ದಾನೆ ಅಂತ, ದೇವರ ಅಸ್ತಿತ್ವವನ್ನು ಪ್ರೂವ್ ಮಾಡಲಿಕ್ಕೆ ತರ್ಕದಿಂದ ಆಗುವುದಿಲ್ಲ. ಈ ವೇದ ದೇವರನ್ನು ತಿಳಿಸತ್ತೆ. ಆದರೆ ಯಾರು ಹೇಳಬೇಕು ಅಂದರೆ ಅನ್ಯೇನೈವ, ಯಾರು ದೇವರಿಗೂ ಜೀವರಿಗೂ ಭೇದವಿದೆ ಅಂತ ಹೇಳ್ತಾನೋ ಅವನು ಅನ್ಯ. ಭೇದವಾದಿಯಾದವನಿಗೆ ದೇವರಲ್ಲಿ ಭಕ್ತಿ ಇರುತ್ತೆ, ಒಳ್ಳೆ ಗುಣಗಳಿರುತ್ತೆ, ವಿಪರೀತ ಜ್ಞಾನ ಇರಲ್ಲ. ಕಾರಣ ಏನು ಅಂದರೆ ಒಳಿತು ಕೆಡುಕುಗಳಿಗೆಲ್ಲ ಅರ್ಥ ಇದೆ ಅಂತ ಅವನಿಗೆ ಗೊತ್ತಿರುತ್ತೆ. ಇಲ್ಲದೆ ಹೋದರೆ ಒಳಿತು ಕೆಡುಕುಗಳಿಗೆಲ್ಲ ಅರ್ಥವೇ ಇಲ್ಲ. ನಿಜವಾಗಿ ಅಭೇದವನ್ನು ಹೇಳುವವ ಯಾರನ್ನು ಬೈಲಿಕ್ಕೇ ಇಲ್ಲ. ಬ್ರಹ್ಮದ ಒಂದು ತುಂಡು ಭೇದ ಹೇಳ್ತಾ ಇದೆ, ಬ್ರಹ್ಮದ ಇನ್ನೊಂದು ತುಂಡಾದ ನಾನು ಅಭೇದ ಹೇಳ್ತಾ ಇದ್ದೇನೆ. ಭೇದವನ್ನು ಹೇಳ್ತಾ ಇರುವ ತುಂಡು ನಾನೇ ಅಂತೇಳಿ ಸುಮ್ಮನೆ ಇರಬೇಕಾಗತ್ತೆ. ಆದರೆ ಅವರಷ್ಟು ಬೈತಾ ಇರೋರು ಯಾರೂ ಇಲ್ವೇ ಇಲ್ಲ ಜಗತ್ತಲ್ಲಿ ನಮ್ಮನ್ನು. ಅದರಿಂದಾಗಿ ಅನ್ಯಪ್ರೋಕ್ತ, ಭೇದವಾದಿ ಹೇಳಿದವ ಭೇದವಾದಿಯಿಂದ ಹೇಳಲ್ಪಟ್ಟರೆ ಸುಜ್ಞಾನಾಯ ಭವತಿ, ವೇದದಿಂದ ನಾವು ಅರಿವು ಪಡೆಯಬಹುದು. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಂತ ಮುಂದಿನ ಮಾತು. ಯಾರು ಅಭೇದವೇ ಜಗತ್ತಿನಲ್ಲಿದೆ ಅಂತ ಹೇಳ್ತಾನೆ, ಅವನು ಹೇಳಿದ ವೇದದಿಂದ ಯಥಾರ್ಥ ಜ್ಞಾನ ಆಗಲ್ಲ. ಇಲ್ಲಿ ನೋಡಿ, ನೈಷಾ ತರ್ಕೇಣ ಮತಿರಾಪನೇಯ ಅಂತ ಹೇಳುವ ಮೂಲಕ ಭೇದವಾದಿ ವೇದವನ್ನು ಹೇಳಿದರೆ ಅರ್ಥ ಆಗತ್ತೆ ಅಂತ ಹೇಳುವ ಮೂಲಕ ವೇದ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ.
ನೇಂದ್ರಿಯಾಣಿ ನಾನುಮಾನಂ ವೇದಾ ಯೈವೈನಂ ವೇದಯಂತಿ ತಸ್ಮಾದಾಹುರ್ವೇದಾ ಇತಿ. ಇಂದ್ರಿಯಾಣಿ ಇಂದ್ರಿಯಗಳು ನ ಏನಂ ವೇದಯಂತಿ ದೇವರನ್ನು ತಿಳಿಸುವುದಿಲ್ಲ. ನ ಅನುಮಾನಂ ಊಹೆಯೂ ತಿಳಿಸುವುದಿಲ್ಲ. ಮತ್ತೆ ವೇದಾಹಿಯೇವ ಏನಂ ವೇದಯಂತಿ ವೇದಗಳೇ ತಿಳಿಸುತ್ತವೆ. ಆ ಕಾರಣದಿಂದ ಇದನ್ನು ವೇದ ಅಂತ ಕರೀತಾರೆ. ಬೇರೆ ಯಾರೂ ತಿಳಿಸದ್ದನ್ನು ಇದು ತಿಳಿಸುತ್ತೆ, ಅದಕ್ಕೆ ವೇದ. ಇದು ವೇದವೇ ಹೇಳಿದ ನಿರ್ವಚನ. ನಚ ಏತೇಷಾಂ ವಚನಾನಾಮೇವ ಅಪ್ರಾಮಾಣ್ಯಂ. ಈ ಮಾತುಗಳನ್ನು ಅಪ್ರಮಾಣ ಎನ್ನದಿರಿ. ಮಾತಿನಲ್ಲಿ ದೋಷ ಬರೋದು ಯಾರಿಂದ? ಪುರುಷನಿಂದ. ಒಬ್ಬ ಹೇಳ್ತಾನೆ, ಹಸಿದು ಬಂದಿದ್ದೇನೆ, ಏನು ಮಾಡಲಿ? ಹೋಗು, ನದಿ ತೀರದಲ್ಲಿ 5 ಹಣ್ಣುಗಳಿದೆ. ಹೋದ, ಹಣ್ಣಿಲ್ಲ. ಆಗ ಸಂಕಟ ಆಯಿತು, ಸಿಟ್ಟು ಬಂತು ಹೋದವನಿಗೆ. ಮೋಸ ಮಾಡಿದನಲ್ಲ ಅಂತ. ಮೋಸ ಮಾಡಿದವನಿಗೆ, ಸುಳ್ಳು ಹೇಳಿದವನಿಗೆ ಬೈದ. ಏನೋ ಸುಳ್ಳು ಹೇಳ್ತ್ಯಾ ಅಂತ. ವಾಕ್ಯ ಏನು? ನದಿಯ ತೀರದಲ್ಲಿ 5 ಹಣ್ಣುಗಳಿವೆ. ನದಿ ಅನ್ನೋದಕ್ಕೆ ನದಿ ಅಂತ ಅರ್ಥ ಇದೆಯಾ? ತೀರ ಅನ್ನೋದಕ್ಕೆ ತೀರ ಅಂತ ಅರ್ಥ ಇದೆಯಾ? 5 ಅನ್ನೋದಕ್ಕೆ 5, ಹಣ್ಣುಗಳು ಅನ್ನೋದಕ್ಕೆ ಹಣ್ಣುಗಳು, ಇವೆ ಅನ್ನೋದಕ್ಕಿವೆ. ಬೈದದ್ದು ಯಾರಿಗೆ? ಪುರುಷನಿಗೆ. ಯಾಕೆ? ಸುಳ್ಳು ಹೇಳ್ತಾ ಇದ್ದೀ ಅಂತ. ಅದಕ್ಕೆ ಅರ್ಥ ಇಲ್ವಾ ಅಂದರೆ ಇದೆ. ಇವನ ದೋಷದಿಂದ ಮಾತು ದೋಷ ಉಳ್ಳದ್ದಾಯಿತು. ಮಾತಿಗೆ ದೋಷ ಇಲ್ಲ, ಇವನ ದೋಷದಿಂದ ಮಾತು ದೋಷ ಉಳ್ಳದ್ದಾಯಿತು. ಅದಕ್ಕದೇ ಅರ್ಥ ಇದೆ. ನಾಳೆಯಿಂದ ಯಾರು 5 ಅಂತ ಅನ್ಬೇಡಿ, ಅವನು ಸುಳ್ಳು ಹೇಳ್ಬಿಟ್ಟಿದ್ದಾನೆ ಅಂತ ಹೇಳಲ್ಲ ಅಲ್ವಾ? ಇದೇ ಪ್ರಮಾಣ. ಶಬ್ದದಲ್ಲಿ ದೋಷ ಬರೋದು ವಕ್ತೃವಿನದ್ದು. ಶಬ್ದಕ್ಕೆ ಸ್ವಯಂ ದೋಷ ಇಲ್ಲ. ಹಾಗಾದರೆ ವೇದದ ಮಾತನ್ನು ಎಲ್ಲಿ ನಂಬಲಾಗುವುದಿಲ್ಲ? ವಕ್ತೃ ದೋಷ ಇದ್ದರೆ ನಂಬಲಿಕ್ಕಾಗಲ್ಲ. ವಕ್ತೃ ದೋಷ ಇಲ್ಲ. ಅಪೌರುಷೇಯತ್ವಾದ್ ವೇದಸ್ಯ. ವೇದ ಅನ್ನೋದು ಅಪೌರುಷೇಯ, ಆಥರ್ಲೆಸ್. ದೇರ್ ಇಸ್ ನೋ ಪರ್ಸನ್ ಬಿಹೈಂಡ್ ವೇದಾಸ್ ಆಸ್ ಆನ್ ಆಥರ್. ಅದರಿಂದಾಗಿ ಆಥರ್ಲೆಸ್ನೆಸ್ ಈಸ್ ಅನದರ್ ನೇಮ್ ಫಾರ್ ಡಿಫೆಕ್ಟ್ಲೆಸ್ನೆಸ್. ಡಿಫೆಕ್ಟೇ ಇಲ್ಲ ವೇದದಲ್ಲಿ. ಅದರಿಂದಾಗಿ ನಂಬಿ. ಸರಿ, ವೇದವನ್ನೇನೋ ತಗೊಳ್ಳೋಣ, ಇತಿಹಾಸ ಪುರಾಣಗಳನ್ನೆಲ್ಲ ತಗೋಬೇಕೇ? ಮಧ್ವರು ಹೇಳಿದ್ರು ಇತಿಹಾಸ ಪುರಾಣವನ್ನು ತಗೊಳ್ಳೇಬೇಕು. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದಃ ಇತಿ ತದ್ಗೃಹೀತತ್ವಾಚ್ಚ. ವೇದವೇ ಇತಿಹಾಸ ಪುರಾಣಗಳನ್ನು ಸ್ವೀಕರಿಸಿ ಅಂತ ಹೇಳಿದೆ. ಅದರಿಂದ ತಗೊಳ್ಳಿ. ಇಷ್ಟು ಇದರ ಅರ್ಥ. ಇದನ್ನ ನ್ಯಾಯರತ್ನಾವಳಿಕಾರರು ಪದ್ಮನಾಭ ತೀರ್ಥರು ಹೇಗೆ ಡಿಫೈನ್ ಮಾಡಿದ್ದಾರೆ ನೋಡಿ. 3 ವೇದವಾಕ್ಯ, ಹಾಗೆ 3 ತುಂಡು ಮಧ್ವರ ಮಾತು. ನಚ ಏತೇಷಾಮೇವ ವಚನಾನಾಂ ಅಪ್ರಾಮಾಣ್ಯಂ ಏವಾಪ್ರಾಮಾಣ್ಯಂ ಅಪೌರುಷೇಯತ್ವಾದ್ ವೇದಸ್ಯ ತದ್ಗೃಹೀತತ್ವಾಚ್ಚ. ಅಷ್ಟೇ. ಹೀಗೆ 2 ಅಂತಲೂ ಹೇಳಬಹುದು, 1 ಅಂತಲೂ ಹೇಳಬಹುದು. 3 ತುಂಡುಗಳು ಆಚಾರ್ಯರ ಮಾತು.
ಛಂದೋಗ ಉಪನಿಷತ್ತು. ಛಂದೋಗ ಉಪನಿಷತ್ತಿನಲ್ಲಿ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಇದೆ. ಶ್ರುತಿಭಿರಪಿ ಏತತ್ ಸಾಧಯತಿ ನಾವೇದ ವಿದಿತ್ಯಾದಿನ. ನಾವೀಗ ಪದ್ಮನಾಭ ತೀರ್ಥರ ಟೀಕೆಯನ್ನು ನೋಡ್ತಾ ಇದ್ದೇವೆ. ವೇದಗಳಿಂದ ಇದನ್ನು ಸಾಧನೆ ಮಾಡ್ತಾ ಇದ್ದಾರೆ ನಾವೇದವಿತ್ತಂತ. ವೇದದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಸರ್ವಾನುಭೂಮ್ ಅಂತ ಇದೆ ಅಲ್ಲಿ, ಸರ್ವಾನುಭೂಮ್. ಆ ಸರ್ವಾನುಭೂಮ್ ಅನ್ನೋದನ್ನು ಹೇಳ್ತಾರೆ. ಸರ್ವಂ ಅನುಭವತೀತಿ ಸರ್ವಾನುಭುರ್ ಹರಿಹಿ, ಎಲ್ಲವನ್ನ ಅನುಭವಿಸುವವ. ಆದ್ದರಿಂದ ಸರ್ವಾನುಭೂ, ಎಲ್ಲ ಜೀವರ ಒಳಗಡೆ ಇದ್ದು ಎಲ್ಲರ ಅನುಭವದ ಅನುಭವ ಅವನಿಗಿರುತ್ತೆ. ನಮ್ಮ ಅನುಭವ ನಿಮಗೆ ಹೇಗೆ ಸಾಧ್ಯ? ಅದರ ಸಿಮಿಲರ್ ಬರಬಹುದು, ನೇರವಾಗಿ ನೋಡಲಿಕ್ಕಲ್ಲ, ಊಹಿಸಬಹುದು. ಆದರೆ ದೇವರಿಗೆ ಅದು ಕೂಡ ಮೊದಲ ಆದ್ಯತೆಯಲ್ಲಿ ಕಂಡಿರುತ್ತೆ. ಇವನು ದುಃಖ ಪಡ್ತಾ ಇದ್ದಾನೆ ಪ್ರಾಮಾಣಿಕವಾಗಿ, ಇವನಿಗೆ ಭಕ್ತಿ ಇದೆ, ನೋಡೋದು ಅವನು ಮೊದಲು. ಅದಕ್ಕೆ ಸರ್ವಾನುಭೂ ಅಂತ ಋಗಾದಿ ವೇದಾನಾಂ ಅಷ್ಟೇ ಹೇಳಿದ್ರು. ಯಾಕೆಂದರೆ ಸರ್ವಾನುಭೂಮ್ ಅನ್ನೋದರಲ್ಲಿ ಡೌಟ್ ಇದೆ. ಉಳಿದ ವೇದದ ಮಾತುಗಳೆಲ್ಲ ಸ್ಪಷ್ಟ ಇದೆ. ಅದಕ್ಕೆ ಅವರು ಸರ್ವಾನುಭೂ ಅನ್ನೋದಕ್ಕೆ ಮಾತ್ರ ಅರ್ಥ ಬರೆದರು. ಏಕೆಂದರೆ ಬಹಳ ಹಿರಿಯರು ತಮ್ಮ ಮಾತುಗಳಿಂದ ವೇದದ ಅಥವಾ ಗ್ರಂಥದ ಜೊತೆಗೆ ನಮ್ಮನ್ನು ಬೆಸಿಲಿಕ್ಕೆ ನೋಡ್ತಾರೆ ವಿನಃ ಬಹಳ ಮಾತಾಡಿ ತಮ್ಮ ಮಾತಿನಿಂದ ವೇದದಿಂದ ವಿಘಟಿಸ್ಲಿಕ್ಕೆ ನೋಡಲ್ಲ, ಗ್ರಂಥದಿಂದ ವಿಘಟಿಸ್ಲಿಕ್ಕೆ ನೋಡಲ್ಲ. ಅದರಿಂದಾಗಿ ಹೌದು 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 ಯಾಕೆ ಕ್ರಿಸ್ಪ್ ಆಗಿರ್ತಿತ್ತು ಅಂದ್ರೆ ಅದು. ಇನ್ನು ನಮ್ಮ ತಟ್ಟಿಯವರ ಪ್ರಶ್ನೆ, ನಾವೇದ ವಿನ್ಮನುತೆ ದಂಬೃಹಂತಂ ಅನ್ನೋದು ಯಾವ ಶ್ರುತಿ ಅಂತ, ಅದು ತೈತ್ತಿರಿಯ ಆರಣ್ಯಕದಲ್ಲಿ ಬರುತ್ತೆ. ಸೊ ಇದನ್ನು ಮುಂದೆ ಅವರು ವ್ಯಾಖ್ಯಾನ ಮಾಡುತ್ತಾರೆ. ವಿಸ್ತಾರವಾಗಿ ಗುರುಗಳು ವ್ಯಾಖ್ಯಾನ ಮಾಡಿದ್ದಾರೆ. ಏನ ಸೂರ್ಯಸ್ತಪತಿ ತೇಜಸ್ಸೆದ್ದ ಅಂತ. ಅದರಿಂದಾಗಿ ನಾನು ಅಲ್ಲಿ ಹೇಳುವವನಿದ್ದೆ. ನಮ್ಮ ಗುರುಗಳ ವೈಶಿಷ್ಟ್ಯ ಏನು ಅವ್ರ ವ್ಯಾಖ್ಯಾನದ್ದು ಅಂದರೆ, ಹಿಂದೆ ಎಲ್ಲ ಅವತ್ತಿನ ಕಾಲದ ಅರ್ಜೆಂತ ಇಟ್ಕೊಳ್ಳಿ, ಅವತ್ತಿನ ಕಾಲದ ಅಗತ್ಯ. ಹಿಂದೆ ಎಲ್ಲ ವ್ಯಾಖ್ಯಾನಕಾರರು ಏನು ಮಾಡ್ತಾಯಿದ್ರು ಅಂದರೆ, ಒಂದು ತುಂಡು ವೇದವಾಕ್ಯ ಇದ್ದರೆ ಆ ತುಂಡು ವೇದವಾಕ್ಯಕ್ಕೆ ಮಾತ್ರ ಅರ್ಥ ಬರೆದು ಮುಂದೊಟ್ಟೋಗೋರು. ಅದರ ಹಿಂದೆ ಏನು ಮುಂದೆ ಏನು ಅನ್ನೋದನ್ನು ಹೇಳ್ತಾ ಇರಲಿಲ್ಲ. ಇವರು ಬಂದ ಮೇಲೆ ಇದರ ಅವಶ್ಯಕತೆ ಇದೆ ಅಂತ ಹೇಳಿ ಏನು ಮಾಡಿದ್ರು, ಅದನ್ನು ಹಿಂದೆ ಮುಂದೆಗಳನ್ನು ಬೆಸೆದು ಅದಕ್ಕೆ ಅರ್ಥವನ್ನು ಬರೀಲಿಕ್ಕೆ ಶುರು ಮಾಡಿದ್ರು. ಅದು ಈ ವ್ಯಾಖ್ಯಾನದ ವೈಶಿಷ್ಟ್ಯ. ಅದರಿಂದಾಗಿ ಪದ್ಮನಾಭ ತೀರ್ಥರದ್ದು ಇಡೀ ವೇದವಾಣಿಯಲ್ಲಿ ಸರ್ವಾನುಭೂ ಅಷ್ಟೇ ಅರ್ಥ ಮುಂದೊಟ್ಟೋದು. ಋಗಾದಿ ವೇದಾನಾಂ ಭಾರತಾದಿ ಇತಿಹಾಸಾನಾಂ ತದನುಸಾರಿ ಪುರಾಣಾನಾಂ. ಋಗಾದಿ ವೇದಗಳಿಗೂ ಭಾರತಾದಿ ಇತಿಹಾಸಗಳಿಗೂ ಅದನ್ನು ಅನುಸರಿಸುವಂತಹ ಪುರಾಣಗಳು ಅಪ್ರಮಾಣ. ಕಥಂ ಶ್ರುತೀತಿಹಾಸ ಪುರಾಣ ವಚನೈ ಸದಾಗಮೈಕ ವಿಜ್ಞೇಯತ್ವ ಸಾಧ್ಯತೆ. ನೀವು ಮೊದಲು ಪುರಾಣ ಕೊಟ್ಟು ಮಾಡಿದ್ರಿ, ಆಮೇಲೆ ವೇದವನ್ನು ಕೊಟ್ಟು ಮಾಡಿದ್ರಿ. ಅದು ಹೆಂಗೆ ದೇವರು ಸದಾಗಮೈಕ ವಿಜ್ಞೇಯ ಅಂತ ಹೆಂಗೆ ಗೊತ್ತಾಗತ್ತೆ ಅಂದರೆ, ನಚ ಏತೇ ಶಾಮೇ ವಚನಾನಾಮ ಅಪ್ರಾಮಾಣ್ಯಂ ಅಂತ ಮಧ್ವಾಚಾರ್ಯರ ಮಾತು. ಅಪೌರುಷೇಯತ್ವೇನ ವೇದಾನಾಂ ಅಪ್ರಾಮಾಣ್ಯ ಕಾರಣಾಭಾವಾತ್ ಅಪ್ರಾಮಾಣ್ಯಂ ನಯುಜ್ಯತೆ. ಅಪೌರುಷೇಯ, ವೇದ ಅಪೌರುಷೇಯ ಆಗಿರೋದ್ರಿಂದ ಪ್ರಮಾಣ. ಯಾಕೆ ಪ್ರಮಾಣ? ಅಪ್ರಾಮಾಣ್ಯಕ್ಕೆ ಕಾರಣವಾದದ್ದು ಇಲ್ಲ, ಅದರಿಂದಾಗಿ ಅಪ್ರಮಾಣ ಆಗಿರಲ್ಲ. ಅಪ್ರಾಮಾಣ್ಯಕ್ಕೆ ಕಾರಣವಾದದ್ದು ದೋಷ, ಮನೋದೋಷ, ಅದ್ಯಾವುದೂ ಇಲ್ಲ, ಅದರಿಂದಾಗಿ ಅಪ್ರಮಾಣ ಅಲ್ಲ. ಮತ್ತೆ ಬೋಧ ಬರ್ತಾ ಇದೆಯೋ ಇಲ್ವೋ, ಶಬ್ದಕ್ಕೆ ಅರ್ಥ ಇದೆಯೋ ಇಲ್ವೋ, ಅದೇ ಪ್ರಮಾಣ. ಇವತ್ತು
ವಿಜ್ಞಾನಿಗಳಿಗೆ ಇದು ಹೇಳೋದು ಭಾರಿ ಕಷ್ಟ. ಅವರಿಗೆ ಹೇಳಿದ್ರೆ ಯುಕ್ತಿಯುಕ್ತವಾಗಿ ಹೇಳಿದ್ರೆ ಗೊತ್ತಾಗತ್ತೇನೋ, ಅವರು ತಪ್ಪಿರೋದೇ ಅಲ್ಲಿ. ಶಬ್ದ ಪ್ರಾಮಾಣ್ಯ ಇಲ್ಲ, ಶಬ್ದಕ್ಕೆ ನಾವು ಹೇಳುವ ಅರ್ಥ ಅದು ಅದಕ್ಕೆ ಅಂತಾರೆ. ಬೈಬಲ್ನಲ್ಲಿ ಕೂಡ ಹೀಗೊಂದು ಮಾತಿದೆ, ಓಲ್ಡ್ ಟೆಸ್ಟಮೆಂಟಲ್ಲಿ, ಗಾಡ್ ಕ್ರಿಯೇಟೆಡ್ ಮ್ಯಾನ್ ಇನ್ ಹಿಸ್ ಓನ್ ಇಮೇಜ್ ಅಂಡ್ ಸೆಡ್ ಟು ಮ್ಯಾನ್, see this world, whatever you call, by whatever the word, whichever the word, it shall be. It shall be. It shall be. It shall be. ಅದೇನೋ ಮತ್ತೆ ಹೋಯ್ತು ನನಗೆ. ಅದೇ ಆ ಪದ ಅದಕ್ಕೆ ಅದರಿಂದ ಅದನ್ನು ಕರಿತೇವೆ. ಅಂದರೆ ದೇವರೇನು ಮಾಡ್ಬಿಡ್ತಾನೆ, ಭಾಷೆ ಸೃಷ್ಟಿ ಮಾಡೋ ಜವಾಬ್ದಾರಿ ಮನುಷ್ಯನಿಗೆ ಕೊಟ್ಬಿಟ್ಟಿದ್ದಾನೆ. ಏನು ಬೇಕಾದ್ರೆ ಮಾಡ್ಕೊಡ್ರಪ್ಪ ಅಂತ. ನನಗೆ ಅದು ಆ ವಾಕ್ಯ ಮರ್ತೋಯ್ತು. ಇಲ್ಲ, ಅದೇನು ದೊಡ್ಡದಲ್ಲ, ಇರೋದಿಷ್ಟೇ. ಮನುಷ್ಯರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ಏನು ಬೇಕಾದ್ರೆ ಕರ್ಕೊಳ್ಳಿ ಅಂತ. ನಮ್ಮಲ್ಲಿ ಹಾಗಲ್ಲ. ಭಾಷೆ ಇದೊಂದು ಪದ ಇದೆ, ಈ ಪದಕ್ಕೆ ಇದು ವಿಷಯ. ಅದರಿಂದಾಗಿ ಮಾತನ್ನು ಚೆನ್ನಾಗಿ ತಿಳ್ಕೊಂಡ್ರೆ ನಮ್ಗೆ ಪುಣ್ಯ ಉಂಟು ಅಂತ. ಸಕ್ತುಮಿವತಿತ ಉನಾ ಪುನಂತೋ ಯತ್ರ ಧೀರ ಮನಸಾ ವಾಚಮಕ್ರತ ಅಂತ ಭಾಷೆಯನ್ನೂ ಹೇಳುತ್ತೆ. ಚತ್ವಾರಿ ಶೃಂಗಾತ್ರಯೋ ಅಸ್ತ್ಯಪಾದ, ಅದು ಭಾಷೆಯನ್ನು ಕುರಿತು ಹೇಳುವಂತಹ ಶ್ರೇಷ್ಠವಾದ ವೇದ. ಅದರಿಂದಾಗಿ ಅವರಿಗೆ ಶಬ್ದ ಹೇಗೆ ಪ್ರಮಾಣ ಅನ್ನೋದೇ ಇಲ್ಲ. ಶಬ್ದ ಪ್ರಮಾಣ ಅಲ್ಲ. ಬೌದ್ಧರ ತರಹ, ವೈಶೇಷಿಕರ ತರಹ ಅವರಿಗೆ ಎರಡೇ ಪ್ರಮಾಣ, ಪ್ರತ್ಯಕ್ಷ ಮತ್ತು ಅನುಮಾನ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದಃ ಇತಿ ವೇದಗೃಹೀತತ್ವೇನ ಇತಿಹಾಸಾದೀನಾಮಪಿ ಅಪ್ರಾಮಾಣ್ಯ ಕಾರಣಸ್ಯ ಅಭಾವಾತ್ ಅಪ್ರಾಮಾಣ್ಯಂ ನಯುಜ್ಯತೆ ಇತ್ಯರ್ಥಃ. ಶ್ರುತೀಶ್ಚ ಆಹ. ಇನ್ನು ಇಷ್ಟು ಇದು ಮುಗೀತು. ಪದ್ಮನಾಭ ತೀರ್ಥರ ವ್ಯಾಖ್ಯಾನ ಮುಗೀತು. ಇನ್ನು ನಾರಾಯಣ ಪಂಡಿತಾಚಾರ್ಯ ವ್ಯಾಖ್ಯಾನ ಇದೇ ಶ್ಲೋಕಗಳಿಗೆ ಹೇಗೆ ಹೋಗಿದೆ ಅಂತ. ಶ್ರುತೀಶ್ಚ ಆಹ ನಾವೇದ ವಿದಿತಿ. ಇವರೇನು ಮಾಡ್ತಾರೆ, ಎಲ್ಲವನ್ನ ಬಿಡಿಸ್ತಾರೆ. ಸರ್ವಾನುಭುಂ ಸರ್ವಸ್ಯ ಅನುಭವಿತಾರಂ ಜ್ಞಾತಾರಂ, ಎಲ್ಲವನ್ನೂ ತಿಳಿದಿರುವ ಅಂತ ಅರ್ಥ. ಸರ್ವಾನುಭುಂ ಅಂದರೆ ಆತ್ಮಾನಂ ಅಂದರೆ ಸ್ವಾಮಿನಂ. ಸಂಪರಾಯೆ, ನೀವು ಆಗ ಪ್ರಿಂಟಾದ ಪುಸ್ತಕವನ್ನು ನೋಡಿ ಸಾಂಪರಾಯೆ ಅಂತ ಇದೆ. ಕೆಳಗಡೆ ಒಂದು ಅಡಿಟಿಪ್ಪಣಿನೂ ಇದೆ. ಏನಂತ, ಸಂಪರಾಯೆ ಅಂತ ಹೇಳಿ ಪಾಠವನ್ನು ತ್ರಿವಿಕ್ರಮ ಪಂಡಿತರು ತಗೊಂಡಿದ್ದಾರೆ. ನನಗೆ ಗೊತ್ತಾಗ್ತಾ ಇಲ್ಲ, ಸಾಂಪರಾಯೆ ಅಂತ ಹಾಕಬೇಕೋ ಸಂಪರಾಯೆ ಅಂತ ಹಾಕಬೇಕೋ, ಇದನ್ನು ಯೋಚನೆ ಮಾಡಬೇಕು ಅಂತ ಫಸ್ಟು 1972ರಲ್ಲಿ ಪ್ರಿಂಟಾದ ಪ್ರಕರಣ ಪ್ರಸ್ಥಾನದಲ್ಲಿ ಇದಿದೆ ಅಡಿಟಿಪ್ಪಣಿ. ಆಮೇಲೆ ಕಡೆ ಗ್ರಂಥ ಇದು ಇಲ್ಲ, ಸಂಪರಾಯಿ ಅಂತಲೇ ಪಾಠ. ಯಾಕೆ? ನಾರಾಯಣ ಪಂಡಿತಾಚಾರ್ಯರು ಹಾಗೆ ತಗೊಂಡಿದ್ದಾರೆ. ಸಂಪರಾಯೇತಿ ತಾದರ್ಥ್ಯ ಸಪ್ತಮಿ. ಸಂಪರಾಯ ಅಂದರೆ ಮೋಕ್ಷಕ್ಕಾಗಿ, ಮೋಕ್ಷಾರ್ಥಮಿತ್ಯರ್ಥ. ಮೋಕ್ಷಕ್ಕಾಗಿ ದೇವರನ್ನು ತಿಳಿಯುವಲ್ಲಿ ವೇದ ಬೇಕು, ಬೇಕೇ ಬೇಕು, ಇದು ಅರ್ಥ. ಅತ್ರಾಹು ಅನ್ಯೇನ ಅನ್ಯ ಸಪ್ತಮಿ ವಿಭಕ್ತಿಯನ್ನು ಚತುರ್ಥಿ ವಿಭಕ್ತಿಯ ಅರ್ಥದಲ್ಲಿ ಬಳಸ್ತಾರೆ ಸಂಸ್ಕೃತದಲ್ಲಿ. ಉದಾಹರಣೆಗೆ ಚರ್ಮಣಿ ದ್ವೀಪಿನಂ ಹಂತಿ ದಂತಯೋರ್ ಹಂತಿ ಕುಂಜರಂ ಅಂತ ಒಂದು ಪ್ರಯೋಗ ಇದೆ. ಚರ್ಮಣಿ ದ್ವೀಪಿನಂ ಹಂತಿ, ಹುಲಿಯನ್ನು ಚರ್ಮದಲ್ಲಿ ಕೊಲ್ಲುತ್ತಾರೆ ಅಂತ ಅರ್ಥನ. ದಂತಯೋರ್ ಹಂತಿ ಕುಂಜರಂ, ಆನೆಯನ್ನು ಹಲ್ಲುಗಳಲ್ಲಿ ಕೊಲ್ಲುತ್ತಾರೆ ಅಂತನ.
ಅಲ್ಲಿ ಸಪ್ತಮಿ ವಿಭಕ್ತಿಗೆ ಅದಕ್ಕಾಗಿ ಅಂತ ಅರ್ಥ, ತಾದರ್ಥ್ಯ, ತದರ್ಥ. ಆಗ ಇವಾಗೇನಾಗುತ್ತೆ, ಮೋಕ್ಷ ಚರ್ಮಣಿ ದ್ವೀಪಿನಂ ಹಂತಿ, ಚರ್ಮಕ್ಕಾಗಿ ಹುಲಿಯನ್ನು ಕೊಲ್ಲುತ್ತಾರೆ. ದಂತಯೋರ್ ಹಂತಿ ಕುಂಜರಂ, ದಂತಕ್ಕಾಗಿ ಆನೆಯನ್ನು ಕೊಲ್ಲುತ್ತಾನೆ. ಹಾಗೆ ಸಂಪರಾಯಿ ಮೋಕ್ಷಕ್ಕಾಗಿ, ಅದನ್ನು ತಾದರ್ಥ್ಯ ಸಪ್ತಮಿ ಅಂದರೆ. ಆಯ್ತಾ? ಇನ್ನು ಆಪನೇಯ ಪ್ರಾಪಣೀಯ, ಆಪನೇಯ ಅನ್ನೋದಕ್ಕೆ ಪ್ರಾಪಣೀಯ ಅಂತ ಅರ್ಥ. ಅನ್ಯೇನ ಅನ್ಯತ್ವ ಜ್ಞಾನಿನ ಪ್ರೋಕ್ತೈವ ಸುಜ್ಞಾನಾಯ ಭವತಿ. ಭೇದಜ್ಞಾನಿ ಹೇಳಿದರೇನೇ ವೇದದ ಮೂಲಕ ಜ್ಞಾನ ಬರುತ್ತೆ, ಇಲ್ಲ ಅಂದರೆ ಜ್ಞಾನ ಬರೋಲ್ಲ. ಅದನ್ನು ಬಿಡಿಸ್ತಾ ಇದ್ದಾರೆ. ಅತ್ರಾಹುಹು ಈಶ್ವರಾದಿ ವಿಷಯ ವೇದ ಅಪ್ರಮಾಣಂ ಪ್ರಮಾಣಾಂತರ ಅಯೋಗ್ಯಾರ್ಥತ್ವಾತ್ ಕಪುಷ್ಪಾದ್ಯಸ್ತಿತ್ವ ವಿಷಯ ವಾಕ್ಯವತ್ತು. ಒಂದು ತರ್ಕ ಇದೆ. ವೇದವು ಅಪ್ರಮಾಣವಾಗಿದೆ, ಪ್ರತ್ಯಕ್ಷಾದಿಗಳ ಸಂವಾದವಿರದಿರುವುದರಿಂದ. ವೇದ ಅಪ್ರಮಾಣ. ಯಾಕೆ? ಪ್ರತ್ಯಕ್ಷ ಮೊದಲಾದ ಪ್ರಮಾಣಗಳ ಸಂವಾದ ಇಲ್ಲ. ಅದು ಮಾತ್ರ ಹೇಳಿದ್ರೆ ನಂಬಲಿಕ್ಕಾಗತ್ತಾ? ಅದರ ಜೊತೆಗೆ ಇದು ಬೇಕು. ಹೇಗೆ? ಕಪುಷ್ಪಾದ್ಯಸ್ತಿತ್ವ ವಿಷಯ ವಾಕ್ಯವತ್ತು. ಗಗನಕುಸುಮ, ಗಗನಕುಸುಮ ಇದೆ ಅಂತ ವಾಕ್ಯ ಇದೆ, ನಂಬಿಬಿಡಿ. ಮೊಲಕ್ಕೆ ಕೋಡಿದೆ ಅನ್ನುವ ವಾಕ್ಯ ಇದೆ, ನಂಬಿಬಿಡಿ. ಯಾಕೆ ಪ್ರಮಾಣ ಅಲ್ಲ? ಪ್ರತ್ಯಕ್ಷಕ್ಕೆ ವಿರುದ್ಧ, ಅನುಮಾನಕ್ಕೆ ವಿರುದ್ಧ. ಹಾಗೆಯೇ ವೇದ ಹೇಳುವ ದೇವರ ಬಗೆಗಿನ ಮಾತುಗಳನ್ನು ನಂಬದಿರಿ. ಯಾಕೆ? ಪ್ರತ್ಯಕ್ಷ ಅನುಮಾನಗಳ ಸಂವಾದ ಇಲ್ಲದೆ ಇರೋದ್ರಿಂದ ಅಂತ ಪ್ರಶ್ನೆ. ಅಥವಾ ವೇದ ಅಪ್ರಮಾಣಂ ಆಪ್ತ ಅಪ್ರಣೀತತ್ವಾತ್. ವೇದವು ಅಪ್ರಮಾಣವಾಗಿದೆ, ಯಾರೂ ಮಾಡದೇ ಇರೋದ್ರಿಂದ. ರಿಲಿಜನ್ ಹಿಡ್ಕೊಂಡು ವಾದ ಮಾಡೋರೇ ಹೀಗೆ ಮಾಡೋದು. ಸಾಬ್ರೆಲ್ಲ ನಮಗೆ ಹೇಳ್ತಾರೆ ವೇದ ಅಪೌರುಷೇಯವಾ? ಹೌದು, ಅದಕ್ಕೆ ಅದು ಅಪ್ರಮಾಣ. ಹಿಂದೂ ಧರ್ಮ ಧರ್ಮವೇ ಅಲ್ಲ. ಯಾಕೆಂದರೆ ಒಬ್ಬ ಪ್ರವಾದಿ ಇರಬೇಕು. ದೇರ್ ಮಸ್ಟ್ ಬಿ ಎ ಪ್ರೊಫೆಟ್. ಪ್ರೊಫೆಟ್ ಇಲ್ಲ, ಅದರಿಂದ ಧರ್ಮ ಅಲ್ಲ. ಅದು ಅವ್ರದ್ದು ಹಾಗೆ ತರ್ಕ. ಧರ್ಮ ಅಲ್ಲ ಅನ್ನಲ್ಲ, ರಿಲಿಜನ್ ಅಲ್ಲ. ಇನ್ನು ಉನ್ಮತ್ತ ವಾಕ್ಯವತ್ತು, ಹುಚ್ಚನ ಮಾತಿದೆ. ಹುಚ್ಚನ ಮಾತಿನಲ್ಲಿ ಆಪ್ತ ಅಪ್ರಣೀತತ್ವ ಇದೆ. ಹಾಗೆ ವೇದವು ಕೂಡ ಅಪ್ರಮಾಣ, ಆಪ್ತ ಅಪ್ರಣೀತ ಆಗಿರೋದ್ರಿಂದ. ಅತ ಆಹ ನಚೇತಿ ಪುರುಷಕೃತತ್ವೇ ಹಿ ಅಜ್ಞಾನ ಮೂಲತ್ವಾದಿನ ಪ್ರಾಮಾಣ್ಯಾಭಾವ ಶಂಕಾ ಸ್ಯಾತ್. ಅಯ್ಯೋ ಅವಿವೇಕಿಗಳ, ಒಂದು ಗ್ರಂಥವನ್ನು ಪ್ರಮಾಣ ಅಂತ ತೀರ್ಮಾನ ಮಾಡಬೇಕಾಗಿರೋದೇ ಅಪೌರುಷೇಯ ಆಗಿರೋದ್ರಿಂದ. ಯಾಕೆಂದರೆ ಪುರುಷ ದೋಷ ಇದೆ ಅನ್ನೋ ಶಂಕೆ ಕೂಡ ಬರಲ್ಲ. ವೇದಸ್ಯತು ಅಪೌರುಷೇಯತ್ವಾತ್ ಸಾ ನ ಸ್ಯಾತ್. ಅತ್ರ ಅಯಮಾಚಯ. ಇದನ್ನು ನೀವು ತರ್ಕವಾಗಿ ಕನ್ವರ್ಟ್ ಮಾಡಿದ್ರೆ ವೇದವು ಅಪ್ರಮಾಣಂ ನ ಭವಿತುಮರ್ಹತಿ, ಅಪ್ರಮಾಣವಲ್ಲ. ಯಾಕೆ? ಅಪೌರುಷೇಯ ವಾಕ್ಯ ಆಗಿರೋದ್ರಿಂದ. ಯಾವುದು ಅಪ್ರಮಾಣವೋ ಅದು ಅಪೌರುಷೇಯದ ಮಾತಿಲ್ಲ. ಯಥಾ ಉನ್ಮತ್ತ ವಾಕ್ಯವತ್ತು ಅವ್ರಿಗೆ ತದ್ಗೃಹೀತತ್ವ ತೇನ ವೇದೇನೈವ ಸಾಧಿತ ಪ್ರಾಮಾಣ್ಯೇನ ವೇದ ಸಮತ್ವೇನೈವ ಪರಿಗೃಹೀತತ್ವಾತ್ ಸ್ಮೃತಿವಚನಾನಾಮಪಿ ನಾಪ್ರಾಮಾಣ್ಯಂ. ಆ ವೇದವೇ ಪುರಾಣಗಳ ಮಾತನ್ನು ಸಾಧಿಸಿದೆ. ಏವಂ ಸಪ್ರತಿಸಾಧನಂ ತದನುಮಾನಂ. ಸಪ್ರತಿಸಾಧನ ಅಂದರೆ ಅದೇ ಹೇತುವನ್ನು ತಗೊಂಡು ಅವ್ರಿಗೆ ರಿಟ್ಯಾಲಿಯೇಟ್ ಮಾಡೋದು. ಅದಿದೆ ಇಲ್ಲಿ. ತಸ್ಯ ಹೇತುರಪ್ಯ ಸಿದ್ಧ ನಹಿ ಪ್ರಮಾಣಾಂತರ ಅಯೋಗ್ಯಾರ್ಥತ್ವಂ ಈಶ್ವರವಾದಿ ವೇದಸ್ಯ. ನಿಮ್ಮ ಪ್ರಕಾರ ವೇದಕ್ಕೆ ಬೇರೆದರ ಸಹಕಾರ ಇಲ್ಲ ಅಂತ ಇದ್ದೀರಾ. ಅನುಮಾನ ಇಲ್ವಾ? ಕ್ಷಿತ್ಯಾಧಿಕಂ
ಸಕರ್ತೃಕಂ ಕಾರ್ಯತ್ವಾತ್ ಘಟವತ್ ಇತ್ಯನುಮಾನ ಯೋಗ್ಯಾರ್ಥತ್ವಾತ್ ವೇದದ ಬೆಂಬಲದಿಂದ ಚಿತ್ಯಾದಿಕಂ ಭೂಮಿ ಮೊದಲಾದವುಗಳು ಸಕರ್ತೃಕಂ ಒಬ್ಬ ನಿರ್ಮಾತೃವನ್ನು ಹೊಂದಿದೆ. ಯಾಕೆ? ಕಾರ್ಯತ್ವಾತ್ ಜನ್ಯವಾಗಿದೆ. ಜನ್ಯವಾಗಿದೆ ಅಂದರೆ ಒಬ್ಬ ಜನಕ ಇರಬೇಕು. ಇದು ಈ ಪದಾರ್ಥ ಎಲ್ಲ ಜನ್ಯವಾಗಿದೆ ಅಂದರೆ ಜನಕ. ಘಟವತ್ ಅಂತ ಅನುಮಾನ ಯೋಗ್ಯಾರ್ಥತ್ವಾತ್ ಅನುಮಾನ ಇದೆ. ಇಷ್ಟು ತತ್ವಮಂಜರಿ. ಆಯ್ತಾ? ಇಲ್ಲಿ ನಾವೊಂದು ಇದನ್ನು ನೋಡಬೇಕಿದೆ. ಸ್ವಲ್ಪ ಆರಂಭದ 3 ವಾಕ್ಯಗಳನ್ನು ನಿರ್ಣಯ ಚಂದ್ರಿಕಾದ ನೋಡೋಣ. ಹೇಗಿದೆ? ಆದೌ ವಿವಕ್ಷಿತಸ್ಯ ಸರ್ವಸ್ಯ ಕಥನಾತ್ ಬ್ರಹ್ಮಾಂಡ ವಚನ. ಯಾಕೆ ಮೊದಲು ಬ್ರಹ್ಮಾಂಡ ಪುರಾಣವನ್ನು ಹೇಳಿದ್ರು? ಋಗಾದ್ಯ ಭಾರತಂ ಚೈವ ಅಂತ ಎಲ್ಲ ಯಾಕೆ ಹೇಳಿದ್ರು? ಮೊದಲೇ ಇದನ್ನು ಹೇಳ್ಬೋದಿರ್ತಾರೆ. ಈ ಡಿಸೈನೇ ಯಾಕೆ ಇರಬೇಕು? ವ್ಯಾಸತೀರ್ಥರ ದಾರಿಯಲ್ಲಿ ಇವರು ಹೇಳಿದ್ರು, ಏನು ಹೇಳಬೇಕೋ ಎಲ್ಲ ಹೇಳಿಬಿಟ್ಟಿದೆ, ಅದರಿಂದಾಗಿ ಬ್ರಹ್ಮಾಂಡ ವಚನವನ್ನು ಮೊದಲು ಹೇಳಿಬಿಟ್ರು. ಸಮುಪಬ್ರಹ್ಮಕತ್ವಾಚ್ಚ ಶ್ರುತಿವಚನಾನ, ಎಲ್ಲ ವೇದವಾಕ್ಯಗಳ ವ್ಯಾಖ್ಯಾನ. ಆಮೇಲೆ ವೇದ ಮಾತ್ರ ವೇದ್ಯತ್ವಂ ತತಸ್ತೈತ್ತಿರೀಯ ಶ್ರುತ್ಯ. ಆಮೇಲೆ ತೈತ್ತಿರೀಯ ಶ್ರುತಿಯನ್ನು ಹೇಳಿದ್ರಿಂದಾಗಿ ದೇವರು ವೇದ ಮಾತ್ರ ತತಸ್ತರ್ಕ. ಆಮೇಲೆ ವೇದ ಗೊತ್ತಾಗುತ್ತೆ, ವೇದದಿಂದ ದೇವರು ಗೊತ್ತಾಗ್ತಾನೆ, ತರ್ಕದಿಂದ ಗೊತ್ತಾಗಲ್ಲ ಅಂತ ಕಾಟಕದ ಮಾತು ಕೊಟ್ಟು ಮಾಡೋದು. ವೇದ ಅನ್ನುವ ಶಬ್ದದ ನಿರ್ವಚನದಲ್ಲಿಯೇ ಈ ಎಲ್ಲ ಗುಣ ಇದೆ ಅಂತ ಹೇಳಲಿಕ್ಕೆ ಮತ್ತೆ ಪಿಪ್ಪಲಾದ ಶ್ರುತಿಯನ್ನು ಕೋಟ್ ಮಾಡೋದು. ವೇದ ಶಬ್ದೇನೈವ ಸರ್ವಾರ್ಥ ಸಿದ್ಧಿ ರೀತಿ ಚರಮಯ. ಅಥ ತೈತ್ತಿರೀಯ ಬ್ರಾಹ್ಮಣಗತಂ ಮಂತ್ರಮಾಹ. ಇದು ತೈತ್ತಿರೀಯ ಬ್ರಾಹ್ಮಣದಲ್ಲಿರುವ ಮಂತ್ರ. ಅದನ್ನು ಬಿಡಿಸ್ತಾ ಇದ್ದಾರೆ. ಅದನ್ನು 2ನೇ ತಾರೀಕು ನೋಡೋಣ. ಕೃಷ್ಣಾರ್ಪಣಮಸ್ತು. ತದನುಸಾರಿ ಪುರಾಣ ಎಲ್ಲ ಪುರಾಣಗಳು ಬರ್ತವೆ. ಎಲ್ಲ ಪುರಾಣನೂ ಅಂದರೆ ಏನೋ ಸೀಕ್ವೆನ್ಸ್ ಇದೆ ಆಚಾರ್ಯ. ಯಾವ ರೀತಿ ಯಾತಕ್ಕೆ ಯಾವಾಗ ಅಂದರೆ